ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದೇವೀಸ್ ಕಿಚನಲ್ಲಿ ನಿಮಗೆ ಅದ್ಭುತವಾದಂಥ ಬದನೆಕಾಯಿಯಲ್ಲಿ ಮಾಡಬಹುದಾದಂತಹ ಮೊಸರಬ್ಬ ಹೇಳ್ಕೊಡ್ತೀನಿ. ಬದನೆಕಾಯಿ ಇಷ್ಟಪಡ್ದಿರೋರು ಕೂಡ ಇಷ್ಟಪಟ್ಟು ತಿನ್ನುವಂಥ ಖಾದ್ಯ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೇಕಾಗಿರೋ ಸಾಮಗ್ರಿಗಳು: ಬದನೆಕಾಯಿ, ಎಳೆ ಬದನೆಕಾಯಿ 3, ಹಸಿಮೆಣಸಿನಕಾಯಿ, ಗಟ್ಟಿ ಅರ್ಧ ಲೀಟ್ರ್ ಮೊಸರು, ಹಾಗೆ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಅನಂತರ ಎಣ್ಣೆ ಬೇಕಾಗುತ್ತೆ, ಸಾಸಿವೆ, ಜೀರಿಗೆ 1 ಚಮಚ, ಈ ಹಿಂಗು, ನಂತರದಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ. ಮೊದಲಿಗೆ ಮೊಸರನ್ನ ಚೆನ್ನಾಗಿ ಕಡೆದು ಇಟ್ಕೊಂಡ್ಬಿಡಿ. ಆನಂತರ ಬದನೆಕಾಯಿನ 4 ಭಾಗ ಸೀಳ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಬದನೆಕಾಯಲ್ಲಿ ಹುಳು ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸೀಳ್ತೇವೆ. ಸೊ ಸೀಳ್ಬಿಟ್ಟು ಅದನ್ನು ಇಟ್ಕೊಳ್ಳಿ. ಅದಾದ ನಂತರ ನೀವು 4ರಿಂದ 5 ಹಸಿ ಮೆಣಸಿನ್ಕಾಯನ್ನು ಹಾಕಿ. ಖಾರ ನಿಮ್ಮ ಇಷ್ಟ, ಯಾವಾಗಲೂ ನಾನು ಹೇಳ್ತೀನಿ. ಸೊ ಇನ್ನೂ ಖಾರ ಬೇಕಂದವ್ರು ಹಾಕೋಬೋದು, ಖಾರ ಇದ್ರೇ ಚೆನ್ನಾಗಿ. ಎಲ್ಲವನ್ನು ಹಾಕಿ ಬೇಯಕ್ಕೆ ಇಡಿ. ಸ್ವಲ್ಪ ಅದು ಮುಳುಗೋಷ್ಟಷ್ಟೇ ನೀರು ಹಾಕಿಬಿಟ್ಟು ಬೇಯಕ್ಕೆ ಇಡಿ. ಚೆನ್ನಾಗಿ ಬೇಯಬೇಕದು. ಸೊ ಕಡಿಮೆ ನೀರಿಡಿ ಅಂತಲೇ ಹೇಳ್ತೀನಿ, ಯಾಕೆಂದರೆ ನೀರನ್ನು ನಾವು ಬಳಸೋದಿಲ್ಲ, ಅದಕ್ಕೋಸ್ಕರ. ಚೆನ್ನಾಗಿ ನೋಡಿ, ಈ ರೀತಿ ಬೆಂದಾದಮೇಲೆ ನೀವು ಸ್ಟವನ್ನು ಆಫ್ ಮಾಡ್ಬೋದು. ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಂಡು ಆ ನಂತರದಲ್ಲಿ ಬರೀ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿನ ತೆಗೆದಿಟ್ಕೊಳ್ಳಿ. ನೀರಿರಬಾರ್ದು. ಅದೆರಡನ್ನು ಸಪ್ರೇಟ್ ಮಾಡಿಟ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ. ತುಂಬ ನುಣ್ಣಗೆ ಮಿಕ್ಸಿಗೆ ಹಾಕಕ್ಕೆ ಹೋಗಬಾರ್ದು, ಹೀಗೇ ಮಾಡಬೇಕು. ಅದು ಹೀಗಿದ್ರೇ ಚೆನ್ನ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ ನಂತರದಲ್ಲಿ ಮತ್ತೆ ಒಲೆ ಮೇಲೆ ನೀವು ಅದನ್ನು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಆ ನಂತರದಲ್ಲಿ ಜೀರಿಗೆ, ಆ ನಂತರದಲ್ಲಿ ಹಿಂಗು, ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಲ್ಲವೂ ಆಗಬೇಕು, ಒಂದಾದ ನಂತರ ಒಂದು ಹಾಕ್ಕೊಂಡು ಇದನ್ನೆಲ್ಲ ಬಾಡಿಸ್ಕೊಳ್ಳಿ. ಇದೆಲ್ಲ ಆದ ನಂತರ ನಾವೇನು ಮಾಡ್ತೀವಿ, ಈಗ ಮ್ಯಾಶ್ ಮಾಡಿ ಇಟ್ಟಿದ್ರಲ್ಲ ಅಷ್ಟನ್ನು ತೆಗೆದು ಈಗ ಈ ಪಾತ್ರೆಗೆ ಹಾಕಬೇಕಾಗತ್ತೆ. ಸೊ ಎಲ್ಲವನ್ನು ಇದಕ್ಕೆ ಹಾಕಿ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಪಲ್ಯ ಥರ ಮಾಡಿಕೊಂಡು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡಿ. ಈ ಪಲ್ಯಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀರಾ. ಸೊ ಹಾಕಿ ಅದನ್ನು ಮಿಕ್ಸ್ ಮಾಡಿದ ನಂತರ ಕೆಳಗಡೆ ಇಳಿಸಿ, ಹೀಗೆ ಅರ್ಧ ಲೀಟ್ರ್ ಕಡ್ದಿರೋಂಥ ಮೊಸರು ಏನಿತ್ತು ಅದಷ್ಟನ್ನು ಹಾಕಿ ನೀವು ಇದು ಕಲಿಸ್ಬೇಕಾಗತ್ತೆ. ಚೆನ್ನಾಗಿ ಕಲಿಸಿದ ನಂತರ ಕೊನೆಯಲ್ಲಿ ನೀವು ಒಗ್ಗರಣೆ ಕೊಟ್ಟಿರ್ತೀರಲ್ಲ, ಸೊ ಅದರ ಮೇಲ್ಗಡೆ ನೀವು ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಮತ್ತೆ ಅದ್ರ ಮೇಲೆ ಹಾಕಿದರೆ ಮುಗಿದೋಯ್ತು ಬದನೆಕಾಯಿ ಮೊಸರಬ್ಬ. ತುಂಬ ರುಚಿ. ಯಾರು ಬದನೆಕಾಯಿ ಬೇಡ, ನಾನು ತಿನ್ನೋದಿಲ್ಲ ಅಂತಾರಲ್ಲ, ಅವ್ರು ಕೂಡ ಇಷ್ಟಪಟ್ಟು ತಿನ್ನೋವಂಥ ಅಡುಗೆ ಇದು. ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ಹೇಳಿ. ಹಾಗೆ ಇಷ್ಟ ಆದರೆ ಎಲ್ಲರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಅಡುಗೆಗಳು ನಿಮಗೆ ಯಾವ ರೀತಿ ಅಡುಗೆ ಬೇಕು ಅಂತ. ಸೊ ಸಾಧ್ಯವಾದಷ್ಟು ನಾನು ತೋರಿಸ್ತೇನೆ. ಸೊ ಈ ಒಂದು ಮೊಸರಬ್ಬ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಒಂದು ಹಸಿ ಮೆಣಸಿನಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ನೆಂಚ್ಕೊಂಡು ತಿಂದರೆ ಇನ್ನೂ ಫಸ್ಟ್ ಕ್ಲಾಸ್ ಇರುತ್ತೆ. ಚಪಾತಿ ಮತ್ತು ಬೇರೆ ಅಡುಗೆ ಕೂಡ ನಾವು ಬಳಸ್ಕೋಬೋದು. ಮಾಡ್ತೀರಲ್ವಾ? ಸೊ ಇನ್ನಷ್ಟು ಡೀಟೇಲಾಗಿ ಬೇಕಂದರೆ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಅದರಲ್ಲಿ ಇನ್ನಷ್ಟು ಡೀಟೇಲಾಗಿ ಹೇಳ್ತೀನಿ. ಸೊ ಮುಂದೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ಅಡುಗೆಯೊಂದಿಗೆ. ನೋಡ್ತಾ ಇರಿ, ಇದು ದೇವೀಸ್ ಕಿಚನ್.